ಕೇವಲ 8,000 ರೂಪಾಯಿಗೆ ಹ್ಯಾಂಡ್ ವಾಶ್ ಮತ್ತು ಲಾಕರ್ಗಳು ಕಬೋರ್ಡ್ಗಳು ಸುಧಾ ದೊರೆಯುತ್ತವೆ. ಎಲ್ಲಿ ಅಂತೀರಣ್ಣ? ವೀಡಿಯೋನ ಕ್ಲಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಬನ್ರಿ. ನಾನು ಇರುವುದೇ ನಿಮಗಾಗಿ ಅಲ್ವಾ. ಈ ಥರ ಒಳ್ಳೊಳ್ಳೆ ಆಫರ್ಗಳನ್ನ ನಾನು ನಿಮ್ಗೆ ಕೊಡ್ತಾನೆ ಇರ್ತೀನಿ. ಹಲೋ ಗೈಸ್, ಭಾನುವಾರ ಸೋಮವಾರದ ಬ್ಲಾಗ್ ಇದಾಗಿರುತ್ತೆ. ನಾನು ಬೆಳಗಿನ ಫುಡ್ ಮಾಡಿಕೊಂಡು ನಾನು ಸರ್ಕಲ್ಗೆ ಬಂದೆ, ಕಾಫಿ ಕುಡಿದ್ಬಿಟ್ಟು ಇಲ್ಲಿ ಸ್ವಲ್ಪ ಐಟಮ್ ಬೇಕಿತ್ತು ಅಂದಕ್ಕೆ ಬಂದೆ. ಇಲ್ಲಿ ನೋಡಿ, ಇವನು ವೀಡಿಯೋ ಮಾಡೋದು ನಿಜಪ್ಪ ಸಾಕು ಅಂತ ಹೇಳ್ತಾವನೆ, ನನಗೆ ಕಾಮಿಡಿ ಮಾಡ್ತಾವನೆ. ಸರಿ ಬಿಡಪ್ಪ ಅಂತ ಅಲ್ಲಿ ಕುಂತ್ಕೊಳ್ಳೋ ತಕ್ಷಣ ಅಲ್ಲಿ ಬಂದ್ಬಿಡ್ತು ನೋಡ್ರಪ್ಪ ಗುಂಡ ಬಂದ್ಬಿಟ್ಟು ಏನು ಬಂದರೂ ಸಾಕು ಇಟ್ಕೊತಾನೆ ಇಲ್ಲಿಗೆ. ನೋಡ್ರಿ ಎಷ್ಟು ನಿಯತ್ತಿದೆ ಪ್ರಾಣಿಗಳಿಗೆ. ಮನುಷ್ಯರನ್ನ ಹೇಗ್ರಿ ನಂಬೋದು ನೋಡ್ರಿ, ಪ್ರಾಣಿಗಳು ನಂಬೋದು. ನಾನು ಯಾರು ಅಂತ ಅದು ಗೊತ್ತಿಲ್ಲ, ಅದು ಯಾರು ಅಂತ ನನಗೆ ಗೊತ್ತಿಲ್ಲ. 2 ದಿನ ಮಾತ್ರ ಹೋದೆ ಅಂಗಡಿ ಹತ್ರ. ಎಷ್ಟು ಹೋಗ್ಬಿಡ್ತು ಅಂದರೆ ಅದಕ್ಕೆ ಹೇಳೋದು, ಪ್ರಾಣಿಗೆ ನಿಯತ್ತು ಮನುಷ್ಯರಿಗಿಲ್ಲ ಅನ್ನೋದು ಇದಕ್ಕೆ. ಅಂದ್ಬಿಟ್ಟು ಗುಂಡು ಜೊತೆಲಿ ಒಂದು 10 ನಿಮಿಷ ಟೈಮ್ ಪಾಸ್ ಮಾಡಿದೆ ಅಂಗಡಿಯವ್ರು ಬರೋ ಗಂಟ. ಸರಿ ಅಂದ್ಬಿಟ್ಟು, ಗುಂಡ ಏನು ಸಮಾಚಾರ ಅಂತ ಕೇಳ್ತಾ ಇದೆ. ನೀ ಏನು ಬಿಸ್ಕೆಟ್ ಹಾಕಲ್ಲ ಏನು ಹಾಕಲ್ಲ, ಸುಮ್ಮನೆ ಇರಪ್ಪ ಅಂತ ಮನಸ್ಸಲ್ಲಿ ಬೈಕತ್ತೈತೆ ನನ್ನ. ಸರಿ ಹಾಕ್ತೀನಿ ಬಿಡಪ್ಪ ನಾಳೆ ಅಂದ್ಬಿಟ್ಟು ನಮ್ಮ ಸೈಟ್ ಹತ್ರ ಬಂದ್ವಿ. ಅಲ್ಲಿ ಬಿಸಿಲು ಹೋದ್ಕು ಜ್ಯೂಸ್ ಕೊಡ್ತಾಯಿದ್ರು. ಅದಿ ಮೆಟ್ತಾಯಿದ್ವಿ. ಮೊನ್ನೆ ಹೇಳ್ದಂಗೆ ಪಾಯದಾಗ್ದಿದ್ವಲ್ಲ, ಅದಕ್ಕೆಲ್ಲ ಅದಿ ಮೆಟ್ಟಬೇಕಿತ್ತು. ಬಿಸಿಲು ಮಾತ್ರ ರಣ ಬಲಿ ಕಣ್ರಿ ಯಪ್ಪ. ಯಾವನಿಗೆ ಬೇಕು ಕೆಲಸ ಅನಿಸುತ್ತೆ. ಏನು ಮಾಡ್ತೀರಾ, ವಿಧಿ ಇಲ್ಲ, ಮಾಡಲೇಬೇಕಲ್ವ. ನೀರು ಬೇರೆ ಟ್ರಬಲು, ನೀರು ಬೇರೆ. ಅಲ್ಲಲ್ಲೇ ಪ್ಯಾಕ್ ಮಾಡ್ಕೊ ಹೋಗ್ತಾಯಿದ್ವಿ. ನೀರು ಪ್ರೆಜರ್ ಸ್ವಲ್ಪ ಕಮ್ಮಿ ಇತ್ತು. ಲಾಸ್ಟ್ ಫೈನಲ್ ಕೆಲಸ ಹೇಗೆ ಬಂತು ಅಂತ ನಾಳೆ ಮುಂದೆ ವಿಡಿಯೋ ತೋರಿಸ್ತೀನಿ. ಸರಿ, ಅದನ್ನು ಮುಗಿಸ್ಕೊಂಡು ಇವತ್ತು ಭಾನುವಾರ ಆಗಿರೋದ್ರಿಂದ ಅರ್ಜರಿ ಬಾಡೋಡದ ಬಾಡ್ದೆ ವ್ಯಾಪಾರ ಹಾಕೊಂಡ್ರೆ ನಮ್ಮ ಮಿಕ್ಕಿರ ಸರ್ಕಲ್ಲಿ ನಾರಾಯಣಿ ಅವರ ಅಂಗಡಿಲಿ ಭಾಳ ವ್ಯಾಪಾರ. ಒಂದು ಆರ್ಡ್ರ್ ಇತ್ತು. ಚುಂಚನಗಿರಿ ದೇವಸ್ಥಾನಕ್ಕೆ ಆರ್ಡ್ರ್ ಇತ್ತು ಭೀಮನಹಳ್ಳಿ ಅವರು. ಅವನು ಪಾಪ ಬ್ಯುಸಿ, ಆಳು ಬೇರೆ ಇರಲಿಲ್ಲ. ನಮ್ಮ ನಂಜುಂಡಪ್ಪ ಅವ್ರು ಹೆಲ್ಪ್ ಮಾಡ್ತಾರೆ ನೋಡಿ, ಅವ್ರದ್ದೇ ಹ್ಯಾಂಡ್ ಓವರ್ ಎಲ್ಲ ಇದು. ಪಾಪ ಇವತ್ತೇ ಆಳಿಲ್ಲ ಅವ್ರಿಗೆ. ಇಬ್ಬರೇ 3 ಸೀಟೇ ಮಾಡ್ತಾಯಿದ್ರು. ಮಾಡ್ರಪ್ಪ, ಇನ್ನೇನು ಮಾಡ್ತೀರಾ, ಹೊಟ್ಟೆ ಪಾಡು ಮಾಡ್ಬೇಕಲ್ವ. ಆರ್ಡ್ರ್ ಬಂದಾಗ ಬಿಡಬಾರ್ದು ಅಂದ ತಕ್ಷಣ ಅಣ್ಣಲ್ಲಿ ಹಾಕಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನ. ಸರಿ ಮಾಡು, ಹುಷಾರು, ಕೈ ಹುಷಾರಪ್ಪ ಸ್ವಾಮಿ ಅಂದೆ. ಸರಿ ಅಂದ್ಬಿಟ್ಟು ನಾನು 1 kg ತಗೊಂಡೋಗಿದ್ದೆ. ರೆಡಿ ಮಾಡಿದರು ಕೈಮಾ ಉಂಡ ಮಟನ್ಸ್. ಎಲ್ಲ ನೀಟಾಗಿತ್ತು. ಸಾಂಬಾರು ಮಾತ್ರ ಸೂಪರಾಗಿತ್ತು ಕಣ್ರಿ. ಒಳ್ಳೆ ನಾಟಿ ಮಟನ್ನು ಎಳ್ಸಾಗಿತ್ತು. ಟೇಸ್ಟ್ ಮಾತ್ರ ಚಿಂದಿ. ಬನ್ನಿರಿ ಭಾನುವಾರದ ಬಾಡೂಟಕ್ಕೆ ಮನೆಗೆ. ಆದರೂ ಟೇಸ್ಟ್ ಮಾಡಿದೆ. ಸೈಕಾಗಿತ್ತು ಕಣ್ರಿ. ಒಳ್ಳೆ ಪೀಸ್ ಇದ್ದು, ಒಳ್ಳೊಳ್ಳೆ ಮಟನ್ ಕೊಟ್ಟಿದ್ನ. ನನಗಂತೂ ಭಾನುವಾರದ ಬಾಡೂಟ ಸೂಪರ್ ರೀ. ಅದನ್ನು ಮುಗಿಸ್ಕೊಂಡು ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಹೋದೆ. ನಮ್ಮ ಮನೆಗೆ ಕಬೋರ್ಡ್ಗಳು ತರಬೇಕಿತ್ತು. ಟಾಯ್ಲೆಟ್ ಕಬೋರ್ಡು, ಹ್ಯಾಂಡ್ ವಾಶ್ ಕಬೋರ್ಡ್ಗಳು ತರೋಣ ಅಂತ ನಾನು ಮಹಾವೀರ್ ಅಂಗಡಿಗೆ ಹೋದೆ. ಗುಮ್ಮುಂಡಿ ಹತ್ರ ಇರೋದು. ಒಳ್ಳೊಳ್ಳೆ ವೆರೈಟಿ, ಒಳ್ಳೆ ಕ್ವಾಲಿಟಿ ಆಗಿದ್ದಾವೆ. ಇಲ್ಲಿ ನೋಡಿ ಗಮನಿಸಿ ವೀಕ್ಷಕರೇ, ಹ್ಯಾಂಡ್ ವಾಶ್ ಹೆಂಗೈತೆ ಅಂದರೆ ಜಸ್ಟ್ 8,000 ರೂಪಾಯಿ ಹೇಳ್ತಾವ್ರೆ. ರೇಟ್ ಆಮೇಲೆ ಮಾತಾಡ್ಕೊಳ್ಳೋಣ. ಬಟ್ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ ಕಣ್ರಿ. ಏನು ಬೇಕಾದ್ರೂ ಕೆಳಗೆ ಯೂಸ್ ಮಾಡ್ಕೊಂಡು ಇಟ್ಕೊಬೋದು. ಲಾಕರ್ ಸುಧಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ವೆರೈಟಿ ಒಳ್ಳೊಳ್ಳೆ ಹ್ಯಾಂಡ್ ವಾಶ್ಗಳಿದೆ. ಹ್ಯಾಂಡ್ ವಾಶ್ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಏನಾದ್ರು ಇಟ್ಕೊಬೋದು ಕೆಳಗಡೆ. ಆದಷ್ಟು ಈ ಅಂಗಡಿಗೆ ವಿಸಿಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಹೋಗಿ ದೂರ ದುಡ್ಡು ಕಳ್ಕೊಳ್ಳೋದು, ಹತ್ರದಲ್ಲಿರೋ ಅಂಗಡಿಗಳಿಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಅಂದ್ಬಿಟ್ಟು ನಾನು ನಮ್ಮ ಫುಡ್ಡು ಹೇಳಿದ್ನಲ್ಲ, ಸೋಮವಾರ ಫ್ರೆಶ್ ಆಫ್ ಆಗಿ ಚೆನ್ನಾಗಿ ಕಾಣ್ತೀನ ನೋಡಿ. ಸರಿ ಅಂದ್ಬಿಟ್ಟು ಅಣ್ಣ ಪೈಂಟ್ನ ಗ್ಲಾಸ್ ಎತ್ತು ಮಾಡಿದ್ನಲ್ಲ, ಎತ್ತು ನೀಟಾಗಿ ಜೋಡಿಸ್ಬಿಟ್ಟು ಬೆಂಗಳೂರಿಂದ ನಮ್ಮ ಫ್ರೆಂಡ್ಗಳು ಬಂದಿದ್ರು. ಅವರು ಕೂಗಿದೆ. ಮಾತಾಡೋ ಕೂಗು ಕೇಳಿಸ್ತಾ ಇಲ್ಲ ಅವನಿಗೆ. ಆಮೇಲೆ ತಿರ್ಗಿ ನೋಡ್ಬಿಟ್ಟು, ಅಣ್ಣ ಸರಿ ಅಂದ್ಬಿಟ್ಟು ಮಾತಾಡ್ಸ್ಕೊ ಹೋದ್ನ. ಇವತ್ತು ಮಳವಳ್ಳಿಗೆ ಹೋಗ್ಬೇಕಿತ್ತು. ಸ್ವಲ್ಪ ನನ್ನ ಫ್ರೆಂಡ್ ಕರ್ಕೊಂಡು ಮತ್ತೆ ಮಳವಳ್ಳಿಗೆ ಹೋದೆ. ಸ್ವಲ್ಪ ಏನೋ ಗ್ಲಾಸ್ ಐಟಮ್ ಬೇಕಿತ್ತು ಅಂದ್ಬಿಟ್ಟು ಹೇಳಿದರು. ಅದನ್ನು ತರೋಣ ಅಂತ ಮಳವಳ್ಳಿಗೆ ಹೋದ್ವಿ. ಇದಾಗಿರುತ್ತೆ ಸೋಮವಾರ ಭಾನುವಾರದ ಬ್ಲ್ಯಾಗ್. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.